ಈ ಓಮ್ ರೆಮಿಡಿ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿರುವ ಡ್ಯಾಂಡ್ರಫ್, ಹೇರ್ ಫಾಲ್ ಎಲ್ಲ ಕೂಡ ಕಮ್ಮಿಯಾಗಿ ನಿಮ್ಮ ಹೇರ್ ಸ್ಮೂತ್ನೆಸ್ ಬರಲಿಕ್ಕೆ ಇದು ತುಂಬ ಪ್ರಾಮುಖ್ಯವಾಗುತ್ತೆ. ಮೊದಲನೇದಾಗಿ ಮಾಡುವ ವಿಧಾನ ಹಾಗೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು. ಎಲ್ಲರ ಮನೆ ಹತ್ರ ಇರುವಂಥದ್ದು ಅಲ್ವೇರಾ. ನಾನು ಒಂದನ್ನು ತಗೊಂಡು ಈ ರೀತಿ ಚಿಕ್ಕದಾಗಿ ಹಚ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಎಲ್ಲರ ಮನೆ ಹತ್ರನೂ ದಾಸವಾಳ ಗಿಡ ಇದ್ದೇ ಇರುತ್ತೆ. ಸೊ ಅದರ ಎಲೆಯನ್ನು ನಾನು ತೊಳೆದ್ಬಿಟ್ಟು ಈ ರೀತಿ ನಾನು ಸ್ವಲ್ಪ ಎಲೆ ತಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಏನು ಮೆಂತೆನ ನಾವು ನೈಟ್ ಎಲ್ಲ ನೆನೆಸ್ಬಿಟ್ಟು ನಾನು ಒಂದು ಸ್ವಲ್ಪ ಕಾಳನ್ನು ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಅಡುಗೆಗೆ ಎಲ್ಲ ಉಪಯೋಗ ಮಾಡೋ ಅಂಥದ್ದು ಏನಂತ ಅಂದರೆ ಕರಿಬೇವಿನ ಸೊಪ್ಪು, ಅದನ್ನು ಸಹ ನಾನು ಸ್ವಲ್ಪ ತಗೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಇಷ್ಟು ಪದಾರ್ಥಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆ ಕಡೆ ಎಲ್ಲ ಹೋಗಿ ದುಡ್ಡು ವೆಚ್ಚ ಮಾಡೋ ಬದಲು ನಾವು ಈ ರೀತಿ ಮನೆಯಲ್ಲಿರುವ ಪದಾರ್ಥಗಳಿಂದ ನಮ್ಮ ಹೇರ್ನ ಸ್ಮೂತ್ನೆಸ್ ಹಾಗೆ ಡ್ಯಾಂಡ್ರಫ್ ರಿಮೂವ್ ಮಾಡ್ಕೊಬೋದು. ಇದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಮನೆಯಲ್ಲೇ ನಾವು ಇರುವಂತಹ ಪದಾರ್ಥಗಳಿಂದ ನಾವು ಕ್ವಿಕ್ಕಾಗಿ ಮಾಡ್ಕೊಬೋದು. ಈಗ ನಾವು ಏನೇನು ತೋರಿಸಿದ್ದೆ ಸೊ ಅದನ್ನು ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಹೇಳೋದನ್ನ ಮರೆತುಬಿಟ್ಟಿದ್ದೆ, ಒಂದು ಈರುಳ್ಳಿ ಸಹ ನೀವು ಹಾಕ್ಕೊಂಡ್ರೆ ಹೇರ್ಗೆ ತುಂಬಾ ಮುಖ್ಯ. ಸೊ ಅದನ್ನು ನಾನು ಹೇಳೋದನ್ನು ಮರೆತುಬಿಟ್ಟಿದ್ದೆ. ಸೊ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ವೀಕ್ಲಿ ಒನ್ ಟೈಮ್ ಮಾಡ್ತಾ ಬಂದಾಗೆ ನಿಮ್ಮ ಏರು ಮತ್ತು ಡ್ಯಾಂಡ್ರಫ್ ಎಲ್ಲ ಕೂಡ ನಿವಾರಣೆ ಆಗಿಬಿಟ್ಟು ಏರ್ ಫಾಲ್ ಎಲ್ಲ ಕಮ್ಮಿಯಾಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈಗ ಏನು ತೋರಿಸಿದ್ದೀನಿ ಸೊ ಈ ರೀತಿ ಪೇಸ್ಟ್ ನೀವು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಹೇಗೆ ಅಪ್ಲೈ ಮಾಡೋದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡಿ ಹಾಗೆ ಅದೇ ರೀತಿ ಅಪ್ಲೈ ಮಾಡಿ. ಈ ಪೇಸ್ಟು ಅದಕ್ಕಿದ್ರೆ ಸಾಕು, ನಾನು ಹೇಗೆ ತೋರಿಸ್ತಾ ಇದ್ದೀನೋ ಸೊ ಇದೇ ರೀತಿ ನೀವು ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ತೋರಿಸ್ತಾ ಇದ್ದೀನಲ್ಲ ಸೊ ಈ ರೀತಿ ಪೇಸ್ಟ್ ಆದರೆ ಸಾಕು. ಸ್ಕಿಪ್ ಮಾಡ್ದಾಗೆ ನೋಡಿ, ಹಾಗೆ ನಿಮಗೆ ತಿಳಿಯುತ್ತೆ. ಸ್ಕಿಪ್ ಮಾಡಿದೆ ನಿಮಗೆ ಎಲ್ಲೂ ಕೂಡ ಗೊತ್ತಾಗಲ್ಲ. ಸೊ ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಷ್ಟವಾದರೆ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೇಗೆ ಅಪ್ಲೈ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಸ್ಲೋ ಮೋಷನ್ ಆದರೆ ನೋಡಲಿಕ್ಕೂ ನಿಮಗೂ ಸಹ ಬೋರಿಂಗ್ ಇರುತ್ತೆ. ಸೊ ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ನೋಡಿ ಹಾಗೆ ಸಪೋರ್ಟ್ ಮಾಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನಿಮಗಾಗಿಯೇ ಈ ಬ್ಲಾಗ್ ಮಾಡ್ತಾ ಇರೋದು. ಸ್ಲೋ ಮಾಡಿದ್ರೆ ಎಂತ ಗೊತ್ತುಂಟಾ, ಎಂತ ಮಾರೆ ಇವಳು ಎಂತ ಸ್ಲೋ ಮಾಡಿದ್ದೆ, ನೋಡಲಿಕ್ಕೆ ಆಗ್ತಾ ಇಲ್ಲ, ಲಾಂಗ್ ಆಗಿಬಿಡ್ತು ಅಂತ ಅಂತಾರೆ. ಸೊ ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಈ ರೀತಿಯೇ ನೀವು ಮಾಡೋದ್ರಿಂದ ಏರ್ ಫಾಲ್ ಹೋಗುತ್ತೆ ಮತ್ತು ನಿಮ್ಮ ಹೆಲ್ದಿ ಏರ್ ಬರುತ್ತೆ. ಅದರಲ್ಲಿ ನಂದು ಲಾಂಗ್ ಏರ್ ಇದ್ದ ರೀಸನ್ನಿಂದ ನನಗೆ ಬೇಗ ಹಚ್ಲಿಕ್ಕೆ ಆಗ್ತಾ ಇರಲಿಲ್ಲ. ಫುಲ್ಲು ಏರಿಗೆಲ್ಲ ಅಪ್ಲೈ ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಆ್ಯಕ್ಚುಲಿ ನಾನು ಮುಂಚೆ ಎಲ್ಲ ಈ ರೀತಿ ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ನನಗೆ ಡ್ಯಾಂಡ್ರಫ್ ಮತ್ತು ಏರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಮಗೆ ನಮ್ಮ ಅಕ್ಕ ಹೇಳಿದ್ಲು, ಈ ರೀತಿ ಮಾಡೋದ್ರಿಂದ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಎಲ್ಲ ಕಮ್ಮಿಯಾಗಿ ಏರ್ ಸ್ಮೂತ್ನೆಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ರಿಸಲ್ಟ್ ಚೆನ್ನಾಗಿ ಸಿಕ್ತು. ಸೊ ಹಾಗಾಗಿ ನಂತರನೇ ಸುಮಾರು ಜನ ಇರ್ತಾರೆ. ಸೊ ಅವ್ರಿಗೂ ಸಹ ಈ ಬ್ಲಾಗು ಯೂಸ್ ಆಗಲಿ, ಅಟ್ಲೀಸ್ಟ್ ಒಬ್ರಿಗಾದ್ರೂ ಯೂಸ್ ಆಗಲಿ ಅನ್ನೋ ಕನ್ಸರ್ನಿಂದ ನಾನು ಈ ಬ್ಲಾಗ್ ಮಾಡಿದೆ. ನೀವು ಟ್ರೈ ಮಾಡಿ, ನಿಮಗೂ ಸಹ ರಿಸಲ್ಟ್ ಸಿಗುತ್ತೆ. ಈಗ ಅಪ್ಲೈ ಆಗಿದೆ. ಒಂದು ಸ್ವಲ್ಪ ಸಮಯದ ನಂತರ ನಾನು ವಾಶ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಮನೆಯಲ್ಲಿರುವ ಪದಾರ್ಥಗಳಿಂದನೇ ನಾವು ಆಯುರ್ವೇದಿಕ್ ನಾವು ಮಾಡ್ಕೊಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ತಲೆಯಲ್ಲಿರುವ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ. ಈಗ ಬನ್ನಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಡ್ಯಾಂಡ್ರಫ್ ಸಹಿತ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಡ್ಯಾಂಡ್ರಫ್ ಸಹಿತ ಇಲ್ಲ. ಹಾಗೆ ಏರ್ ಸಹಿತ ನೋಡಿ ಎಷ್ಟು ಸ್ಮೂತ್ನೆಸ್ ಆಗಿ ಸಿಲ್ಕಿ ಏರ್ ಆಗಿದೆ, ಶೈನಿಂಗ್ ಸಹ ಬಂದಿದೆ. ಸೊ ನೀವು ಒಂದ್ಸಲ ಆದರೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಬ್ಲಾಗಿಂದ ಒಬ್ರಿಗಾದ್ರೂ ಒಳ್ಳೇದಾದರೆ ನನಗೆ ಅದೇ ಖುಷಿ. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.